ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡುನಡುವೆ ಬರುತ್ತಿಪ್ಪ ವಿಘ್ನವ ತಳೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಸಕಲ ದುರಿತ ನಿವಾರಣ ಸಂಧಿಯಲ್ಲಿ ಶ್ರೀನಿವಾಸನ ಪೋಲ್ವ ಕರುಣಿಗಳೀ ನಳಿನ ಜಾಂಡದಳು ಕಾಣೆ ಪ್ರವೀಣರಾದವರರಸಿ ನೋಳ್ಪುದು ಶ್ರುತಿ ಪುರಾಣದೊಳು ದ್ರೋಣ ಭೀಷ್ಮ ಕೃಪಾದಿಗಳು ಕುರುಸೇನೆಯೊಳಗಿರೆ ಅವರವ ಗುಣಗಳೇನು ನೋಡದೆ ಪಾಲಿಸಿದ ಪರಮಾತ್ಮ ಪರಗತಿಯ. ಭಕ್ತಾಪರಾಧ ಸಹಿಷ್ಣು ಸಂಧಿ, ಇದಕ್ಕೆ ಇನ್ನೊಂದು ಹೆಸರಿದೆ ಸಕಲ ದುರಿತ ನಿವಾರಣ ಸಂಧಿ. ಹೆಸರು ಎಷ್ಟು ಸುಂದರವಾಗಿದೆ. ಮೊದಲನೇದೇನು ಹೇಳ್ತಾ ಇದೆ, ಪರಮಾತ್ಮ ಭಕ್ತರಾಗಿದ್ದರೆ ಭಕ್ತರು ಅಪರಾಧ ಮಾಡೋದೇ ಇಲ್ಲ. ಇನ್ನು ಪ್ರಾರಬ್ಧವಶಾತ್ ಮಾಡಿದರೆ ಅದನ್ನು ಪರಮಾತ್ಮ ಸಹನೆ ಮಾಡ್ತಾನೆ. ಅವರಿಗೆ ಅನಂತರ ಆ ಅಪರಾಧಕ್ಕೆ ಸ್ವಲ್ಪ ಶಿಕ್ಷೆಯನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ. ಸಕಲ ದುರಿತ ನಿವಾರಣ. ನಾವು ಅನಂತ ಜನ್ಮದಲ್ಲಿ ಅನಂತ ಪಾಪಗಳನ್ನ ಮಾಡಿದ್ದೇವೆ. ಕ್ಷಣ ಕ್ಷಣಕ್ಕೆ ಅನಂತ ಜನ್ಮ ಬರುವಷ್ಟು ಪಾಪಗಳು ಮಾಡಿದ್ದೇವೆ. ಆ ಎಲ್ಲ ಪಾಪಗಳೇ ಸಂಗ್ರಹವಾಗಿದ್ದು ಈ ಜನ್ಮಕ್ಕೆ ದುರಿತಗಳಾಗಿ ಬರುತ್ತೆ. ಆ ದುರಿತಗಳು ನಿವಾರಣೆ ಆಗಬೇಕಾಗಿದ್ದರೆ ಒಂದೇ ಒಂದು ಉಪಾಯ, ಪರಮಾತ್ಮನ ಸ್ಮರಣೆ, ಪರಮಾತ್ಮನಿಗೆ ಶರಣು ಹೋಗೋದು. ಆಗಲೇ ನಮ್ಮ ದುರಿತಗಳು ಹೋಗುತ್ತೆ. ದುರಿತಗಳು ಹೋದರೆ ಕಷ್ಟಗಳು ಹೋಗುತ್ತೆ ತಾನೆ. ಆದ್ದರಿಂದ ಮೊದಲೇ ಹೇಳಿದರೆ ಭಕ್ತಾಪರಾಧ, ಭಕ್ತರು ಪರಮಾತ್ಮನ ಭಕ್ತರು ಮೊದಲು ಅಪರಾಧ ಮಾಡೋದೇ ಇಲ್ಲ. ಪ್ರಾರಬ್ಧವಶಾತ್ ಮಾಡಿದರು ಆ ತಪ್ಪನ್ನು ಪರಮಾತ್ಮ ಅವರಿಗೆ ತಿಳಿಸಿಕೊಟ್ಟಿದ್ದು ಅಪರಾಧ ಅಂತ ತಿಳಿಸಿಕೊಟ್ಟು ಹೀಗೆ ಮಾಡಬಾರ್ದು ಅಂತ ಹೇಳಿ, ಹೇಗೆ ತಾಯಿ ಮಕ್ಕಳಿಗೆ ಕ್ಷಮಿಸ್ತಾಳೋ ಹಾಗೆ ಜಗತ್ತಿಗೆ ತಾಯಿಯಾಗಿರುವಂತಹ ಪರಮಾತ್ಮ ಆ ತಪ್ಪನ್ನು ಕ್ಷಮಿಸ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಇಡೀ ಬ್ರಹ್ಮಾಂಡದಲ್ಲಿ ಪರಮಾತ್ಮ ಒಬ್ಬನೇ ಕರುಣಾ ಸಮುದ್ರ. ಅದಕ್ಕೆ ದೃಷ್ಟಾಂತಗಳನ್ನ ಕೊಟ್ಟು ಹೇಳ್ತಾ ಇದ್ದಾರೆ. ಮೊದಲನೇ ಪದ್ಯದಲ್ಲಿ ಹೇಳಿದರು ನೋಡ್ರಿ, ಸುಧಾಮ ಬಡ ಬ್ರಾಹ್ಮಣ, ಪರಮಾತ್ಮನ ಮಿತ್ರನಾಗಿದ್ದ. ತನ್ನ ಮಿತ್ರನನ್ನು ನೋಡಬೇಕು ಅಂತ ಬಂದಿದ್ದಾನೆ. ಏನಾದ್ರು ತೆಗೆದುಕೊಂಡು ಹೋಗಬೇಕು ಅಂದರೆ ಒಳ ಅವಲಿಕ್ಕಿದೆ, ಅದನ್ನೇ ತೆಗೆದುಕೊಂಡು ಬಂದಿದ್ದಾನೆ. ಆ ಒಣ ಅವಲಕ್ಕಿಗೂ ಪರಮಾತ್ಮ ಸಕಲ ಸಂಪತ್ತನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದ. ದ್ರೌಪದಿ ದೇವಿಯಲ್ಲಿರುವಂತಹ ಶಾಪಗ್ರಸ್ತರಾಗಿರುವಂತಹ ಶಚಿ, ಶ್ಯಾಮಲ, ಉಷಾದೇವಿ ಅವರ ಮಾನರಕ್ಷಣೆಗೋಸ್ಕರ ಪರಮಾತ್ಮ ಕರೆದಾಕ್ಷಣ ಓಡಿ ಬಂದು ಅವರ ಮಾನರಕ್ಷಣೆಯನ್ನು ಮಾಡಿದ್ದಾನೆ. ಅನಂತ ವಸ್ತ್ರಗಳನ್ನು ಕೊಟ್ಟು ಪ್ರಹ್ಲಾದನನ್ನು ರಕ್ಷಣೆ ಮಾಡಿದ್ದಾನೆ. ಭಕ್ತನಾಗಿರುವಂತಹ ಕೇವಲ 5 ವರ್ಷದ ಮಗು ತಾಯಿಯ ಗರ್ಭದಿಂದಲೇ ಆ ಪರಮಾತ್ಮನ ಮಹಿಮೆಯನ್ನು ಕೇಳಿ ಪರಮಾತ್ಮನ ಭಕ್ತನಾಗಿರುವಂತಹ ದೈತ್ಯನ ಉದರದಲ್ಲಿ ಹುಟ್ಟಿದರು. ಆ ಭಕ್ತನನ್ನು ಕೃಪಾಸಾಂದ್ರನಾಗಿರುವಂಥ ಪರಮಾತ್ಮ ಆ ಭಕ್ತನ ರಕ್ಷಣೆಗೋಸ್ಕರ ನರಸಿಂಹಾವತಾರವನ್ನು ತಾಳಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಅವನನ್ನು ತನ್ನ ತೊಡೆಯ ಮೇಲೆ ಕೂಳಿಸಿಕೊಂಡು ರಕ್ಷಣೆ ಮಾಡಿದ್ದಾನೆ, ಸಂತೈಸಿದ್ದಾನೆ. 2ನೇ ಪದ್ಯದಲ್ಲಿ ಏನು ಹೇಳೋದು, ದೇವಶರ್ಮ, ಈತ ಆದಿತ್ಯ ಪುರಾಣದಲ್ಲಿ ಕತೆ ಬರುತ್ತೆ. ಈತ ವಾಯುದೇವರ ಶಿಷ್ಯ ದೇವಶರ್ಮ. ಇವನು ಬಡತನದಲ್ಲಿ ಒದ್ದಾಡುತ್ತಿದ್ದಾಗ ಹೇಳ್ತಾಳೆ, ದೇವರಿಗೆ ಕೇಳಿ ಹೆಂಡತಿ ಹೇಳ್ತಾಳೆ ಮಕ್ಕಳಿಗೋಸ್ಕರ. ವಾಯುದೇವರು ಬಂದು ಹೇಳ್ತಾರೆ ತಪಸ್ಸು ಮಾಡು ಅಂತ ಹೇಳಿ. ವೆಂಕಟಗಿರಿಗೆ ಹೋಗಿ ತಪಸ್ಸು ಮಾಡು. ಅಲ್ಲಿ ಹೋಗಿ ಪರಮಾತ್ಮನ ತಪಸ್ಸನ್ನು ಮಾಡಿ ದಾರಿದ್ರ್ಯವನ್ನು ಪರಿಹಾರ ಮಾಡ್ಕೋತಾ ಇದ್ದಾನೆ. ಪರಮಾತ್ಮ ಅವನಿಗೆ ಅಖಿಲ ಸಂಪತ್ತನ್ನು ಕೊಟ್ಟಿದ್ದಾನೆ. ಅದರಿಂದ ಪರಮಾತ್ಮನ ಸೇವೆ ಮಾಡದೆ ಇದರ ಕಡೆ ಎಲ್ಲರೂ ಲಕ್ಷ್ಯ ಕೊಡಿ. ಪರಮಾತ್ಮನ ಸೇವೆ ಮಾಡದೆ ಸೌಖ್ಯಗಳನ್ನು ಬಯಸುವರು ಅಲ್ಪಮಾನವರು ಅಂತ ಇದ್ದಾರೆ. ನಾನು ಸೇವೆ ಮಾಡೋದಿಲ್ಲ, ಆದರೆ ನಂಗೆ ಪರಮಾತ್ಮ ಎಲ್ಲ ಕೊಡಲಿ ಇಲ್ಲ.
ಪರಮಾತ್ಮ ಸೇವೆಯನ್ನು ತೆಗೆದುಕೊಂಡೇ ಪರಮಾತ್ಮ ಕೊಡ್ತಾನೆ. ಸ್ಪೂನ್ ಫೀಡಿಂಗ್ ಮಾಡೋದಿಲ್ಲ ಪರಮಾತ್ಮ. ಪರೀಕ್ಷೆಗೆ ಕೂಡಬೇಕು, ಪಾಸಾಗಬೇಕು, ಆಗ ಮಾರ್ಕ್ಸ್ ಕೊಟ್ಟು ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅದನ್ನೇ ಹೇಳ್ತಾರೆ. ಇನ್ನು 3ನೇ ಪದ್ಯದಲ್ಲಿ ಹೇಳ್ತಾರೆ, ಶ್ರೀನಿವಾಸನ ಪೋಲ್ವ ಕರುಣಿಗಳು ಈ ನಳಿನ ಜಾಂಡದಳು ಕಾಣಿ ಅಂತ ಹೇಳ್ತಾ ಇದ್ದಾರೆ. ಇಡೀ ಬ್ರಹ್ಮಾಂಡದಲ್ಲಿ ಹೋಗಿ ಹುಡ್ಕೊಂಡು ಬರ್ರಿ, ಶ್ರೀನಿವಾಸ ವೆಂಕಟಗಿರಿಯಲ್ಲಿರುವಂತಹ ಪರಮಾತ್ಮನ ಸಮನಾದಂತಹ ಕರುಣಾನಿಗಳು ಇಡೀ ಬ್ರಹ್ಮಾಂಡದಲ್ಲಿ ಇಲ್ಲ. ಪ್ರವೀಣರಾದವರು, ವಿದ್ವಾಂಸರು, ಜ್ಞಾನಿಗಳು, ಶ್ರುತಿಗಳಲ್ಲಿ ಅಂದರೆ ವೇದಗಳಲ್ಲಿ 18 ಮಹಾಪುರಾಣ, ಉಪಪುರಾಣ, ಇವುಗಳಲ್ಲಿ ಮಹಾಭಾರತ, ಇವುಗಳಲ್ಲಿ ನೋಡ್ರಿ, ಅರಸಿ ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹುಡುಕಿ ನೋಡ್ರಿ, ಪರಮಾತ್ಮನ ಸಮರಾದ ಕರುಣಾಳುಗಳು ಯಾರು ಇದ್ದಾರ? ಇಲ್ಲವೇ ಇಲ್ಲ. ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ. ದ್ರೋಣ ಭೀಷ್ಮ ಕೃಪಾದಿಗಳು, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕೃಪಾಚಾರ್ಯರು. ನೋಡ್ರಿ, ದ್ರೋಣಾಚಾರ್ಯರು ಗುರುಗಳು, ಆಯುಧ ವಿದ್ಯೆಯನ್ನು ಹೇಳಿದಂತಹ ಗುರುಗಳು. ಭೀಷ್ಮಾಚಾರ್ಯರು ಹಿರಿಯರು, ಕೃಪಾದಿಗಳೂ ಗುರುಗಳೇ, ಕುಲಗುರುಗಳು. ಅವರೆಲ್ಲರೂ ನೋಡ್ರಿ, ಎಲ್ಲರೂ ದೇವಾಂಶ ಸಂಭೂತರಿವರು. ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಭೀಷ್ಮಾಚಾರ್ಯರು, ಜೊತೆಗೆ ಕರ್ಣ, ಅಶ್ವತ್ಥಾಮ, ಇವರೆಲ್ಲ ದೇವಾಂಶ ಸಂಭೂತರು. ಪರಮಾತ್ಮನ ಅವತಾರ ತೆಗೆದುಕೊಂಡಾಗ ಅವನ ಸೇವೆ ಮಾಡಬೇಕು ಅಂತ ಬಂದವರು, ಭಗವತ್ ಕಾರ್ಯಕ್ಕೋಸ್ಕರ ಬಂದವರು. ಅವರೆಲ್ಲರೂ ಕುರುಸೇನೆಯಲ್ಲಿದ್ದಾರೆ. ಆದರೂ ಪರಮಾತ್ಮ ಸೇನೆಯಲ್ಲಿ ಅಷ್ಟೇ ಅಲ್ಲ, ಸಾರಥಿಯಾಗಿದ್ದಾಗ, ಅರ್ಜುನನ ಸಾರಥಿಯಾಗಿದ್ದಾಗ, ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಹೊಡೆಯುವಾಗ ಇವನಿಗೂ ಬಾಣ ಬಿದ್ದಿದೆ. ಎಷ್ಟೋ ಬಾಣಗಳು ಬಿದ್ದಿವೆ. ತನ್ನ ಭಕ್ತನನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಪರಮಾತ್ಮ ತಾನು ಆ ಬಾಣವನ್ನು ಮಾಡಿ ಅವನೇ ರಕ್ಷಣೆ ಮಾಡಿದ. ಆದರೆ ಅವರ ಅವಗುಣಗಳನ್ನ ಎಣಿಸಿದ್ನೇನು? ಇಲ್ಲ. ಅವರೆಲ್ಲರಿಗೂ ರಕ್ಷಣೆ ಮಾಡಿದ್ದಾನೆ, ಒಳ್ಳೆಯ ಗತಿಯನ್ನು ಕೊಟ್ಟಿದ್ದಾನೆ. ಅವರ ಅಪರಾಧ ಭಕ್ತರಾಗಿರುವಂತಹ, ಭೂಭಾರ ಹರಣಕ್ಕೆ ಸಹಾಯಕರಾಗಿರುವಂತಹ, ನೋಡ್ರಿ, ದುಷ್ಟರನ್ನು ಸಂಹಾರ ಮಾಡೋದಕ್ಕೋಸ್ಕರ ಭೂದೇವಿ ಹೇಳ್ತಾಳಂತೆ, ಬೇಕಾಷ್ಟು ಭಗವದ್ ಭಕ್ತರನ್ನ ಇದು ಮಾಡ್ತೀನಿ, ಪರಮಾತ್ಮ ಒಬ್ಬ ದ್ವೇಷಿಯನ್ನು ನನಗೆ ಆಗೋದಿಲ್ಲ ಅಂತ ಹೇಳುತ್ತ. ಇಡೀ ಬ್ರಹ್ಮಾಂಡವನ್ನು ಹೊತ್ಕೊಂಡಿರುವಂಥ ಭೂದೇವಿ ಹೇಳ್ತಾಳೆ, ದ್ವೇಷಗಳನ್ನು ನನಗೆ ಹೊತ್ಕೊಳ್ಳಿಕ್ಕಾಗೋದಿಲ್ಲ ಪರಮಾತ್ಮ ಅಂತ ಹೇಳಿದಾಗ ಅವಳಿಗೆ ಆ ಭೂಮಿಯ ಭಾರವನ್ನು, ಭೂಮಿಯ ಭಾರವನ್ನು ಹರಣ ಮಾಡಿ ಪರಮಾತ್ಮ ಅವತಾರ ತೆಗೆದುಕೊಳ್ತಾನೆ. ರಾಮಾವತಾರದಲ್ಲಿ ಬಂದು ರಾವಣಾದಿಗಳನ್ನು ಸಂಹಾರ ಮಾಡಿ, ರಾಕ್ಷಸರನ್ನು ಸಂಹಾರ ಮಾಡಿ ಭೂಭಾರವನ್ನು ಮಾಡಿದ. ಕೃಷ್ಣಾವತಾರ ಕಾಲದಲ್ಲಿ ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿ ಭೂಭಾರ ಹರಣ ಮಾಡಿದ್ದಾರೆ. ನೋಡಿ, ಆ ಭೂಭಾರ ಹರಣಕಾರಕ್ಕೆ ಸಹಾಯವಾಗಿರುವಂತಹ ದ್ರೋಣಾಚಾರ್ಯರು, ದೇವಾಂಶ ಸಂಭೂತರಿವರು, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಅಲ್ಲಿದ್ದಾರೆ. ಇವನ ಮೇಲೆ ಬಾಣ ಬಿಟ್ಟಿದ್ದಾರೆ, ಪಾಂಡವ ಪಕ್ಷದಲ್ಲಿದ್ದುಕೊಂಡು. ಕರ್ಣ, ಪರಮಾತ್ಮ ಅವರ ಇದನ್ನು ಕ್ಷಮಿಸಲಿಲ್ಲೇನೋ, ಅವರ ಅಪರಾಧವನ್ನು ಕ್ಷಮಿಸಲಿಲ್ಲ. ಕ್ಷಮಿಸಿ ಅವರಿಗೆ ಉತ್ತಮ ಗತಿಯನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಪರಮಾತ್ಮನಂತಹ ಕರುಣಾಶಾಲಿಗಳು ಮತ್ತಾರೂ ಇಲ್ಲ. ನೋಡ್ರಿ, ನಮ್ಮ ದುರಿತಗಳು ಹೇಳಿದ್ದೇನೆ ಮೊದಲೇ, ಅನಂತ ಜನ್ಮದಲ್ಲಿ ಅನಂತ ಪಾಪಗಳು ಮಾಡಿ ಬಂದಿದೆ. ಆ ಸಮುದ್ರದಲ್ಲಿ ಸಿಕ್ಕಾಕೊಂಡಿದೆ. ಮಾನವ ಜನ್ಮವನ್ನು ಕೊಟ್ಟಿದ್ದಾನೆ ಪರಮಾತ್ಮ ನಮಗೆ ಅನುಗ್ರಹ ಮಾಡಬೇಕಂತಲೇ. ಯಾವ ವರ್ಣದಲ್ಲಿದ್ದೆ, ಯಾವ ಆಶ್ರಮದಲ್ಲಿದ್ದೆ, ನಾನು ಅದಾಗ ಹುಟ್ಟಬೇಕಾಗಿತ್ತು, ಇದಾಗ ಹುಟ್ಟಬೇಕಾಗಿತ್ತು, ಅವೆಲ್ಲ ಬಿಟ್ಬಿಡು.
ನೀನು ಯಾವ ವರ್ಣದಲ್ಲಿದ್ದೆ, ಯಾವ ಆಶ್ರಮದಲ್ಲಿದ್ದೆ, ಆ ಧರ್ಮಗಳನ್ನು ತಿಳಿದುಕೊಂಡು ಕಾಲಕ್ಕನುಸಾರವಾಗಿ ಆ ಧರ್ಮಗಳನ್ನು ಮಾಡು, ಆ ಕರ್ಮಗಳನ್ನು ಮಾಡು. ಪರಮಾತ್ಮನ ಪೂಜೆ ಅಂತ ಹೇಳಿ ಮಾಡು. ಅಹಂಕಾರವನ್ನು ಬಿಟ್ಟು ನಾನು ಮಾಡ್ತಾ ಇದ್ದೇನೆ, ನನ್ನಷ್ಟು ಮಾಡೋರು ಯಾರಿಲ್ಲ, ಈ ಅಹಂಕಾರವನ್ನು ಬಿಡು. ಪರಮಾತ್ಮನ ಪೂಜೆ ಅಂತ ಹೇಳಿ ಭಕ್ತಿಯಿಂದ ವರ್ಣಾಶ್ರಮ ಧರ್ಮವನ್ನು ಸರಿಯಾಗಿ ಮಾಡು. ಮಾಡಿ ಪರಮಾತ್ಮನ ಪೂಜೆ ಅಂತ ಹೇಳಿ ಅವರಿಗೆ ಅರ್ಪಿಸು, ಅವನಿಗೆ ಅರ್ಪಿಸು. ಆಗ ಪರಮಾತ್ಮ ನಿನ್ನ ದುರಿತಗಳನ್ನು ನಿವಾರಣೆ ಮಾಡಿ. ನಾನು ಅದನ್ನು ಅನುಭವಿಸಿ ಹೋಗ್ತೇನೆ ಅಂದರೆ ಸಾಧ್ಯವೇ ಇಲ್ಲ, ಅನಂತ ಜನ್ಮ ಆದರೂ ಸಾಧ್ಯ ಇಲ್ಲ. ಆದ್ದರಿಂದ ಪರಮಾತ್ಮನನ್ನು ಭಕ್ತಿಯಿಂದ ದೇಶಕಾಲಕ್ಕನುಸಾರವಾಗಿ ವರ್ಣಾಶ್ರಮ ಧರ್ಮಕ್ಕನುಸಾರವಾಗಿ ಕರ್ಮಗಳನ್ನು ಪರಮಾತ್ಮನ ಪೂಜೆ ಅಂತ ಹೇಳಿ ಮಾಡು. ಆಗ ಪರಮಾತ್ಮ ನಿನ್ನ ಎಲ್ಲ ದುರಿತಗಳನ್ನು ನಿವಾರಣೆ ಮಾಡಿ ನಿನಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಚಂಡ ವಿಕ್ರಮ ಚಕ್ರ ಶಂಖವ ತೋಂಡಮಾನ ನೃಪಾಲಗೆತ್ತನು ಭಾಂಡಕಾರಕ ಭೀಮನ ಮೃದಾಭರಣಗಳಿಗೊಲಿದ ಮಂಡೆಯೊಡೆದಾಕಾಶರಾಯನ ಹೆಂಡತಿಯ ನುಡಿ ಕೇಳಿ ಮಗಳಿಗೆ ಗಂಡನೆನಿಸಿದ ಗಹನ ಮಹಿಮಗದಾಬ್ಜಧರ ಪಾಣಿ. ನೋಡಿ, ಚಂಡ ತೀಕ್ಷ್ಣವಾಗಿರುವಂತಹ ಘೋರವಾದ ಕ್ರೂರವಾದ ಯುದ್ಧದಲ್ಲಿ ವಿಕ್ರಮ ಶೂರ ಬಲಶಾಲಿಯಾಗಿರುವಂತಹ ಶ್ರೀನಿವಾಸನು ಶಂಖ ಚಕ್ರ ತನ್ನ ಸ್ವರೂಪದ ಆಯುಧ ಕೊಟ್ಟಿಲ್ಲ, ಆ ಸ್ವರೂಪದಲ್ಲಿರುವಂಥ ಆಯುಧ ಅವನ ಜೊತೆಗೇ ಇರುತ್ತೆ. ಅಂತಹದೇ ಶಂಖಚಕ್ರಗಳನ್ನು ಬೇರೆ ಆಯುಧವನ್ನು ಆಕಾಶರಾಜನ ತಮ್ಮನಾಗಿರುವಂತಹ ತೋಂಡಮಾನ ರಾಜನಿಗೆ ಕೊಟ್ಟಿದ್ದಾರೆ. ಮಹಾಭಾರತದಲ್ಲಿ ನೀವು ಕೇಳ್ತಿದ್ದೀರಿ, ಕೃಷ್ಣನ ಹತ್ರ ಸಹಾಯ ಕೇಳುವುದಕ್ಕೆ ದುರ್ಯೋಧನನು ಬಂದಿದ್ದಾನೆ, ಅರ್ಜುನನು ಬಂದಿದ್ದಾನೆ. ಕೃಷ್ಣ ಮಲಗಿದಂತೆ ನಾಟಕವನ್ನು ಮಾಡಿದ್ದಾನೆ, ಯಾವನಿಗೆ ನಿದ್ದೆ ಇಲ್ಲ ಅಂತಹ ಪರಮಾತ್ಮ ನಾಟಕ ಮಾಡಿದಾಗ ಅರ್ಜುನ ಅವನ ಪಾದ ಹತ್ರ ಕುಳಿತುಕೊಂಡಿದ್ದಾನೆ. ದುರ್ಯೋಧನ ಅಹಂಕಾರಿ, ಅವನ ಪಾದ ಹತ್ರ ನಾಯ ಕೂತ್ಕೊಳ್ಳಿ ಅಂತ ಹೇಳಿ ಈ ಕಡೆ ಬಂದು ಕೂತಾನೆ, ತಲೆ ಹತ್ರ ಬಂದು ಕೂತಿದ್ದ. ನಾನು ಕೃಷ್ಣ ನಾಟಕ ಮಾಡ್ತಾ ಇದ್ದಾನೆ, ಎದ್ದಂತೆ ತೋರಿಸಿ ಎದ್ದಾಕ್ಷಣ ಪಾದದಲ್ಲಿರುವವರು ಕಾಣಿಸ್ತಾರೆ. ಎದ್ದಾಕ್ಷಣ ಕಾಣಿಸಿದವನು ಪಾದದಲ್ಲಿ ಹತ್ತಿರ ಇರುವಂತಹ ಅರ್ಜುನ. ಆಮೇಲೆ ಈ ಕಡೆ ಓಹೋ ದುರ್ಯೋಧನ ನೀನು ಬಂದಿದೆಯಾ ಅಂತ ಇದ್ದಾನೆ. ಏನು ಬೇಕಾಗಿದೆ ನಿಮಗೆ ಅಂತ ಕೇಳ್ತಾರೆ. ಆಗ ಯುದ್ಧ ಆಗೋದು ಗ್ಯಾರಂಟಿ ಇದೆಪ್ಪ, ನೀನು ನಮಗೆ ಸಹಾಯ ಮಾಡಬೇಕು. ಆವಾಗ ಶ್ರೀಕೃಷ್ಣ ಅಂತಾನೆ, ಸರಿ ನನ್ನ ಯದು ಸೈನ್ಯ ಏನಿದೆ ಅದು ಒಂದು ಕಡೆ, ನಿರಾಯುಧನಾಗಿ ನಾನು ಒಂದು ಕಡೆ ಇದ್ದೆ, ಇದನ್ನು ಆರಿಸ್ಕೊಡ್ರೆ. ಮೊದಲು ಅರ್ಜುನನನ್ನು ನೋಡಿದ್ದರಿಂದ ಅವನಿಗೆ ಮೊದಲು ಅವಕಾಶ ಕೊಡ್ತೇನೆ, ಆಮೇಲೆ ನನಗೆ. ನಮ್ಮಲ್ಲಿ ಹಿಂದಿನ ಕಾಲದಲ್ಲೂ ಇತ್ತು, ಏನಂದರೆ ಆಸ್ತಿಯನ್ನು ವಿಭಾಗ ಮಾಡುವಾಗ ವಿಭಾಗ ಮಾಡಿ ಮೊದಲು ಚಿಕ್ಕವರಿಗೆ ಅವಕಾಶವನ್ನು ಕೊಡ್ತೀವಿ, ಅವನ ಆರಿಸಿದ ಬಿಟ್ಟದ್ದನ್ನು ದೊಡ್ಡವರು ತೆಗೆದುಕೊಡ್ತಾರೆ. ಇಲ್ಲಿ ಅರ್ಜುನ ಚಿಕ್ಕವನಾಗಿದೆ, ಅವನಿಗೆ ಅವಕಾಶ ಕೊಟ್ಟಿಲ್ಲ. ಅರ್ಜುನ ಹೇಳ್ತಾನೆ, ಬಡವರು ನಾವು, ಬಡವರಿಗೆ ದಿಟ ನೀನು ಮರಾಯ, ನೀನು ಒಂದು ಅಕ್ಷೋಹಿಣಿ ಸೈನ್ಯಕ್ಕೆ ಊಟ ಹಾಕಲಿಕ್ಕೆ ಅಲ್ಲಾಗತ್ತೆ. ನಮ್ಮ ರಾಜ್ಯವನ್ನು ಕಳೆದುಕೊಟ್ಟಿದೆ, ನಂಗೆ ನೀವು ಒಬ್ಬನೇ ಸಾಕಪ್ಪ ಅಂತ ಇದ್ದಾರೆ. ಆಗ ದುರ್ಯೋಧನ ಅಬ್ಬನ ಗೆದ್ದೆ, ಎಲ್ಲಿ ಇವನು ಅಷ್ಟು ಸೈನ್ಯ ತಗೋತಾನೆ ಅಂತ ಮೂರ್ಖ, ಅದು ಗೊತ್ತಿಲ್ಲ ಅದಕ್ಕೆ. ಸೈನ್ಯವನ್ನು ತೆಗೆದುಕೊಂಡು ಸಂತೋಷದಿಂದ ಹೋಗಿದ್ದಾನು. ಪರಮಾತ್ಮ ಸಾರಥಿಯಾಗಿ ಅರ್ಜುನನ ಕಾಯ್ತಿದ್ದಾನೆ. ನೋಡ್ರಿ, ನಾನು ಜಗತ್ತಿಗೆ ಸ್ವಾಮಿ, ಮೂರು ಲೋಕದ ಸ್ವಾಮಿ, ನಾನೆಲ್ಲಿ ಸಾರಥಿ ಹಾಗೆ ಹೀಗೆ ಅಂದಿಲ್ಲ. ಅಷ್ಟೇ ಅಲ್ಲ, ಯುದ್ಧದಲ್ಲಿ ಆ ಅರ್ಜುನಿಗೆ ಪ್ರತಿ ಕ್ಷಣ ಕಾಯ್ದಿದ್ದಾನೆ.
ಮಹಾಬಲಶಾಗಿರುವಂಥ ಕರ್ಣ, ಭೀಷ್ಮ ಎಲ್ಲರೂ ಇದ್ದಾರೆ. ಆ ಕರ್ಣ ಅಂತೂ ಒಳ್ಳೆ ಬಾಣವನ್ನು ತೆಗೆದುಕೊಂಡು ಬಂದಿದೆ. ಒಂದು ಸಲ ಬೀಳಬಹುದು ಆ ಬಾಣ ಅಂತಿತ್ತು. ಆ ಸಮಯಕ್ಕೆ ಪರಮಾತ್ಮ ತನ್ನ ರಥವನ್ನು ಕೆಳಗೆ ಮಾಡಿದ್ದಾನೆ. ಆ ಬಾಣ ಅವನಿಗೆ ಯಾಕಂದರೆ ಬಾಣ ಬಂತು ಅಂದರೆ ಅವನು ಹೋಗ್ತಾನೆ. ಇಷ್ಟು ಪ್ರತಿ ಕ್ಷಣಕ್ಕೆ ತನ್ನ ಭಕ್ತರನ್ನು ಪರಮಾತ್ಮ ಕಾಯ್ದಿದ್ದಾನೆ. ಇದೇ ಕರುಣಾ ಸಮುದ್ರತ್ವ, ಇದೇ ಸಕಲ ದುರಿತಗಳ ನಿವಾರಣೆ ಮಾಡುವುದು ಪರಮಾತ್ಮ. ಬಂದಾಗ ಇದು ಚಕ್ರವನ್ನು, ಏನು ಶಂಖಚಕ್ರವನ್ನು ತೋಂಡಮಾನ, ಆಕಾಶರಾಜನ ತಮ್ಮನಾಗಿರುವಂತಹ ತೋಂಡಮಾನನಿಗೆ ಕೊಟ್ಟು, ತೋಂಡಮಾನನ ಮಗನ ಹತ್ರ ತಾನಿದ್ದ. ಈ ರೀತಿಯಾಗಿ ಪರಮಾತ್ಮ ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದಾನೆ. ಮಂಡೆಯೊಡೆದ ಚೋಳರಾಜ ಅಂತಿದ್ದ. ಅವನು ಏನು ಮಾಡ್ತಾ ಇದ್ದ ಅಂದರೆ, ಆಕಳಿತ್ತು ಒಂದು, ಬೇಕಾಷ್ಟು ಆಕಳಿತ್ತು. ಆ ಗೋಗಳ ಆ ಆಕಳನ್ನೆಲ್ಲ ತೆಗೆದುಕೊಂಡು ಹೋಗಿ ಇದು ಮಾಡ್ಕೊಂಡು ಬರ್ತಿದ್ದ. ಸಾಯಂಕಾಲ ಬಂದ ಮೇಲೆ ಆ ಆಕಳು, ಒಂದು ಆಕಳು ಹಾಲೆ ಕೊಡ್ತಾಯಿತ್ತು. ಆ ಗೋವಳನಿಗೆ ಶಿಕ್ಷೆ ಕೊಡ್ತಾನೆ. ಗೋವುಳ ಏನು ಮಾಡ್ತಾನೆ, ನಾನು ತಗೊಂಡೇ ಇಲ್ಲ, ನಾನು ಮುಟ್ಟೇ ಇಲ್ಲ. ಆಕಾಶರಾಜನ ಹೇಳ್ತಾನೆ, ನಾನು ಮುಟ್ಟಿಲ್ಲ, ನಾನು ತಗೊಂಡಿಲ್ಲ, ನಾನು ಏನೂ ಮಾಡಿಲ್ಲ. ಆಗ ಅವನೇನು ಮಾಡ್ತಾನೆ, ದಿನಾಗ ಹೋಗಿ ಆ ಹುತ್ತಿನಲ್ಲಿ ಸುರಿತಾಯಿತ್ತು. ವೆಂಕಟೇಶ ದೇವರು ಭೂಮಿಯಲ್ಲಿ ಕಲಿಯುಗದಲ್ಲಿ ಅವತಾರ ಇಲ್ಲ ಅವನಿಗೆ, ಅದರಿಂದ ಪೂರ್ತಿ ಸ್ವರೂಪ ರೂಪದಿಂದಲೇ ಬಂದಿದ್ದಾನೆ, ಮೂಲ ರೂಪದಿಂದಲೇ. ಆ ಹುತ್ತಿನಲ್ಲಿದ್ದ ಈ ಆಕಳು ಹೋಗಿ ಆ ಹಾಲನ್ನು ಅಲ್ಲಿ ಸುರಿಸ್ತಾಯಿತ್ತು. ಈ ಗೋಬಳ ಅಂದ, ನಾನು ಇದೇ ಮಾಡಿಲ್ಲ, ಇದು ಎಲ್ಲಿ ಸುರಿತಾ ಇದೆ ಅಂತ ಹೇಳಿ ಹೋಗ್ತಾನಂತೆ. ಹೋಗಿ ನೋಡಿದ್ರೆ ಆಕಳು ಅದೇ ಹಾಲು ಸುರಿಸ್ತಾಯಿತ್ತು. ಆಗ ಸಿಟ್ಟಿನಿಂದ ಅವನಿಗೆ ಹೊಡಿಬೇಕು ಅಂತ ಹೋದಾಗ ಪರಮಾತ್ಮ ಆ ಭಕ್ತ ಆಗಿರುವಂತಹ ಆಕಳನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ತಾನು ನಿಂತು ತನ್ನ ಮೇಲೆ ಅದನ್ನು ತೆಗೆದುಕೊಂಡಿದ್ದಾನೆ. ಪರಮಾತ್ಮನಿಗೆ ನಮ್ಮಂತಹ ಮನುಷ್ಯ ಶರೀರ ಇಲ್ಲ, ಆದರೂ ಅಲ್ಲಿ ತೋರಿಸ್ತಾ ಇದ್ದಾನೆ. ಅದು 7 ತಾಳೆ ವೃಕ್ಷದಷ್ಟು ರಕ್ತ ಹೋಗಿದೆ ಅಂತ ಅದನ್ನು ನೋಡೇ ಗಾಬರಿಯಾಗಿ ಸತ್ತು ಬಿದ್ದಿದ್ದಾನೆ. ಅದನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ಆಗ ಆ ಆಕಳು ಓಡಿ ಹೋಗುತ್ತೆ ತೋಂಡಮಾನ. ಹೋಗಿ ಬೆನ್ನು ಹತ್ತು ಹೋಗುತ್ತೆ. ಹೋಗಿ ರಾಜನನ್ನು ಕರ್ಕೊಂಬರುತ್ತೆ, ಚೋಳರಾಜ ಏನು ಮಾಡ್ತಾನೆ, ಬಂದು ನೋಡ್ತಾನೆ. ಚೋಳರಾಜ ಬಂದ ತಕ್ಷಣ ಪರಮಾತ್ಮ ಹುತ್ತಿನಿಂದ ಎದ್ದು ತಲೆಯ ಮೇಲೆ ಕೈ ಇಟ್ಕೊಂಡು ಅಪ್ಪ ಅಮ್ಮ ಅಂತ ಹೇಳಿ, ಎಲ್ಲ ನಟನೆ ಇದು, ಬಂದು ಏನೂ ಗೊತ್ತಿಲ್ಲದೆ ಇರೋದು, ಪರಮಾತ್ಮ ಗೊತ್ತಿಲ್ಲೇನು, ಹೊಡೆದವನು ಯಾರು ಇದು ಮಾಡಿ ಚೋಳರಾಜನಿಗೆ ಶಾಪ ಕೊಡ್ತಾನೆ, ನೀ ಪಿಶಾಚಿ ಆಗು ಅಂತೇಳಿ. ಅವನು ಅಲ್ಲೇ ಗಾಬರಿಯಾಗಿ ಮೂರ್ಛಿತನಾಗಿ ಬೀಳ್ತಾನಂತೆ. ಮುಂದೆ ಎದ್ದು ಕೇಳ್ತಾನಂತೆ, ಎದ್ದ ಮೇಲೆ, ನಂದು ಏನು ತಪ್ಪಪ್ಪ, ನನಗಿದು ಏನಾಗಿದೆ ಏನೂ ಗೊತ್ತೇ ಇಲ್ಲ, ನೀ ನನಗೆ ಹಿಂಗೆ ಶಾಪ ಕೊಟ್ಟಿಯಲ್ಲ ಅಂತ ಹೇಳ್ತಾನೆ. ಆಗ ಪರಮಾತ್ಮ ಹೇಳ್ತಾನೆ, ನೋಡಪ್ಪ, ಏನು ಗೊತ್ತಾಗಲಿಲ್ಲ, ಕೊಟ್ಟಿದ್ದೇನೆ, ಆದರೆ ನಿನಗೊಂದು ಇದು ಮಾಡ್ತೇನೆ. ಮುಂದೆ ಕಲಿಯುಗದಲ್ಲಿ ಆಕಾಶರಾಜ ಅಂತ ಆಗ್ತಾನೆ. ಆ ಆಕಾಶರಾಜ ತನ್ನ ಮಗಳಾಗಿರುವಂತಹ ಪದ್ಮಾವತಿಯನ್ನು ನನಗೆ ಕೊಡ್ತಾನೆ, ಮದುವೆ ಮಾಡಿಕೊಡ್ತಾನೆ. ಆಗ ಮದುವೆಯಲ್ಲಿ ರತ್ನಖಚಿತವಾಗಿರುವಂತಹ ಶತಭಾರಯುಕ್ತ ಅಂತಾರೆ, ಬಹಳ ಭಾರವಾಗಿರುವಂತಹ ಕಿರೀಟವನ್ನು ನೋಡ್ರಿ. ಆ ಕಿರೀಟ ಬಂಗಾರ, ಅದ್ರ ಮೇಲೆ ಎಲ್ಲ ವಜ್ರ ಎಲ್ಲಗಳಿವೆ, ರತ್ನಖಚಿತಗಳಾಗಿದೆ, ವಜ್ರ ರತ್ನಗಳಿವೆ. ಅದರಿಂದ ಕಿರೀಟ ಬಹಳ ಭಾರ ಇದೆ.
ಆಗ ಈ ತಲೆ ಮೇಲೆ ಕಿರೀಟ ಇಟ್ಕೊಂಡಾಕ್ಷಣ ನನಗೆ ತಲೆನೋವು ಇರುತ್ತೆ. ನೋಡ್ರಿ ಎಷ್ಟು ನಾಟಕ ಮಾಡ್ತಾ ಇದ್ದಾನೆ ಪರಮಾತ್ಮ. ಆಗ ನನ್ನ ಆನಂದದಿಂದ ನನ್ನ ಕಣ್ಣಿನಿಂದ 2 ಹನಿ ನೀರು ಬೀಳುತ್ತೆ, ಬಾಷ್ಪಗಳು ಬರುತ್ತೆ, ಆನಂದ ಬಾಷ್ಪಗಳು. ಆ 6 ಘಳಿಗೆ ನಿನಗೆ ಆನಂದ ಆಗುತ್ತೆ ಅಂತ ಹೇಳಿ ಚೋಳರಾಜನ ಸಂತೈಸಿ ಅವನ ಅಪರಾಧವನ್ನು ಕ್ಷಮಿಸಿದಂತಹ ಕರುಣಾಳು ಅಂತ ಹೇಳ್ತಾ ಇದ್ದಾರೆ. ಮಂಡೆ ಹೊಡೆದಂತಹ. ಆಮೇಲೆ ಹೇಳ್ತಾ ಇದ್ದಾರೆ, ಭಾಂಡಕಾರಕ ಭೀಮನ ಮೃದಾಭರಣೆಗೊಳೆದ. ಒಬ್ಬ ಕುಂಬಾರ ಇದ್ದ ಭೀಮ ಅಂತ ಹೇಳಿ. ಅವನೇನು ಮಾಡ್ತಾ ಇದ್ದ ಅಂದರೆ ವೆಂಕಟೇಶ ದೇವರಿಗೆ ಮಣ್ಣಿನಿಂದ ಮಾಡಿದಂತಹ ತುಳಸಿ ದಳಗಳನ್ನು ತಂದು ಅರ್ಪಿಸ್ತಾ ಇದ್ದ. ತುಳಸಿಯ ಮಾಲೆಯನ್ನು ಅರ್ಪಿಸ್ತಾ ಇದ್ದ. ಪರಮಾತ್ಮ ನೋಡ್ರಿ, ಎಲ್ಲ ಬಂಗಾರದ ಆಭರಣ ಬಿಟ್ಟು ಅದನ್ನು ಹಾಕ್ಕೊಂಡು ಕೊಡ್ತಿದ್ದ. ಯಾಕೆ? ಭಕ್ತನಾಗಿರುವಂತಹ ಪರಮಾತ್ಮನಿಗೆ ನಾವು ಬಡವರಿದ್ದೀವಿ, ಏನು ಕೊಡ್ಲಿಕ್ಕಾಗಲ್ಲ, ಶ್ರೀಮಂತರು ಅಷ್ಟು ಕೊಡ್ತಾರೆ, ಇವೆಲ್ಲ ಯೋಚಿಸ್ಬೇಡ್ರಿ. ನೀನು ಭಕ್ತಿಯಿಂದ ಕೊಟ್ಟಂತನ್ನ, ಹಿಂದೆ ಹೇಳಿದರೆ ಭಕ್ತಿಯಿಂದ ಕೊಟ್ಟಂತಹ ಅವಲಕ್ಕಿಯನ್ನು, ಒಣ ಅವಲಕ್ಕಿಯನ್ನು ಪರಮಾತ್ಮ ಸ್ವೀಕಾರ ಮಾಡಲಿಲ್ಲೇನೋ? ಭಕ್ತಿ ನೋಡ್ತಾನೆ ಪರಮಾತ್ಮ. ಆ ಮಣ್ಣಿನಿಂದ ಮಾಡಿದಂತಹ ತುಳಸಿಯ ಮಾಲೆಯನ್ನು ಪರಮಾತ್ಮ ತಾನು ಕೊಡಲಿಸಿದ್ದಾನೆ. ಆ ಬಂಗಾರದ ಆಭರಣ ಪಕ್ಕದಲ್ಲಿಟ್ಟು ಮೊದಲಿಂದ ಹಾಕ್ಕೊಂಡಿದ್ದಾರೆ. ಆಕಾಶರಾಯನ ಹೆಂಡತಿಯ ನುಡಿ ಕೇಳಿ ಮಗಳಿಗೆ ಗಂಡ ನೆನೆಸಿದ. ನೋಡ್ರಿ, ಪದ್ಮಾವತಿಗೆ, ಆಕಾಶರಾಜನ ಮಗಳಾಗಿರುವಂತಹ ಪದ್ಮಾವತಿಗೆ ಪರಮಾತ್ಮ ಗಂಡನಾಗಿದ್ದಾರೆ. ಗಹನ ಮಹಿಮಾ ಅಂತ ಇದ್ದಾರೆ. ಪದ್ಮಾವತಿಗೆ ಕೇಳ್ತಾ ಇದ್ದಾರೆ ಪದ್ಮಾವತಿ ಕಥೆಯನ್ನು. ವೆಂಕಟೇಶ ಪಾರಿಜಾತ ಪರಮಾತ್ಮ ಅವಳಿಗೆ ಗಂಡನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಗಹನ ಮಹಿಮಾ ಅಂತ ಇದ್ದಾರೆ. ಹೆಂಡತಿಯ ನುಡಿಕೆ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾರೆ, ಅಪ್ಪ ರಾಮನಾಗಿದ್ದಾಗ ಆ ವನವಾಸದಲ್ಲಿ ರಾವಣನ ಇದರಲ್ಲಿ 1 ತಿಂಗಳು ಇದ್ದವಳು, 1 ವರ್ಷ ರಾವಣ ಏನು ಕತ್ಕೊಂಡು ಹೋಗಿದ್ದಾನೆ, ಸೀತಾದೇವಿಯನ್ನಲ್ಲ. ಅಲ್ಲಿ ಅಗ್ನಿಪುತ್ರಿಯಾಗಿರುವಂತಹ ವೇದವತಿ ದೇವಿ ಇದ್ದಳು. ಆ ವೇದವತಿ ದೇವಿ ಅದನ್ನು ಮಾಡಿದ. ಆದ್ದರಿಂದ ಆ ಉಪಕಾರ ಇದು ಮಾಡೋದಕ್ಕೋಸ್ಕರ ಯುದ್ಧವಾದ ಮೇಲೆ ಸೀತಾದೇವಿ ಬರ್ತಾಳೆ, ಹೇಳ್ತಾಳೆ. ಯಾವಾಗ ಅಗ್ನಿ ಪ್ರವೇಶ ಮಾಡ್ತಾಳೆ ಅವಳು, ಅಗ್ನಿಯ ಮಗಳಾದ್ದರಿಂದ ಅಗ್ನಿಯೊಳಗೆ ಹೋಗ್ತಾಳವಳು. ಆಗ ಇಬ್ಬರು ಸೀತಾದೇವಿ ಬಂದಾಗ ಸೀತಾದೇವಿ ಹೇಳ್ತಾಳೆ, ನಾನು ಅಲ್ಲಿ ಇದ್ದವಳು ನಾನಲ್ಲ, ಇವಳು ವೇದವತಿ ದೇವಿ ಅಲ್ಲಿದ್ದಾಳೆ, ಆದ್ದರಿಂದ ಅವಳನ್ನು ಸ್ವೀಕಾರ ಮಾಡುವಂದಾಗ ಪರಮಾತ್ಮ ಹೇಳ್ತಾನೆ, ನಾನು ಈಗ ಏಕಪತ್ನಿ ವ್ರತನಾದ್ದರಿಂದ ಈಗ ಮಾಡೋದಿಲ್ಲ, ಮುಂದೆ ಕಲಿಯುಗದಲ್ಲಿ ಅವಳು ಪದ್ಮಾವತಿಯಾಗಿ ಹುಟ್ಟುತ್ತಾಳೆ, ಆಗ ನಾನು ವೆಂಕಟೇಶ್ವರನಾಗಿ ಬಂದು ಅವಳನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಅವಳನ್ನು ಸ್ವೀಕಾರ ಮಾಡಿದ್ದಾನೆ ಪರಮಾತ್ಮ. ಹೀಗೆ ಪರಮಾತ್ಮ ಅನಂತ ಮಹಿಮನಾಗಿದ್ದಾನೆ. ಗದಾ, ಶಂಖ, ಚಕ್ರ, ಗದಾ, ಪದ್ಮ, ಅಬ್ಧಧರ ಹೇಳ್ತಾ ಇದೆ. ಇಂತಹ ಶಂಖ, ಚಕ್ರ, ಗದಾ, ಪದ್ಮಧಾರಿಯಾಗಿರುವಂತಹ ಪರಮಾತ್ಮ ಭಕ್ತರ ಅಪರಾಧ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಪ್ರಾರಬ್ಧವಶಾತ್ ತಿಳಿಯದೇ ಮಾಡಿರುವಂತಹ ಅಪರಾಧವನ್ನು ಪರಮಾತ್ಮ ಕ್ಷಮಿಸ್ತಾನೆ. ನೋಡ್ರಿ ಎಷ್ಟು ಪರಮಾತ್ಮನದು ಇದು. ಗೌತಮನ ನಿಜ ಪತ್ನಿಯನು ಪುರಹೂತನೈದೆರೆ ಕಾಯ್ದ ವೃತ್ರನ ಘಾತಿಸಿದ ಪಾಪವನು 4 ವಿಭಾಗ ಮಾಡಿದನು. ಶಾತಕುಂಭಾತ್ಮಕ ಕಿರೀಟವ ಕೈತವದಿ ಕದ್ದೊಯ್ದ ಇಂದ್ರ ರಾತಿವಾಗಿಲ ಕಾಯ್ದ ಭಕ್ತತ್ವೇನ ಸ್ವೀಕರಿಸೆ. ಗೌತಮ ಋಷಿಗಳು ಇಲ್ಲಿ ಹೇಳ್ತಾ ಇದ್ದಾರೆ, ಅವರ ಪುಣ್ಯ ಹೆಚ್ಚಾಗಿದ್ದ, ಅಧಿಕಾರಕ್ಕಿಂತ ಹೆಚ್ಚಾದ್ದರಿಂದ ಪರಮಾತ್ಮನ ಆಜ್ಞೆಯಿಂದ ಇಂದ್ರ
ಅವರ ಆಶ್ರಮಕ್ಕೆ ಬಂದು ಪಕ್ಷಿಯಂತೆ ಧ್ವನಿ ಮಾಡ್ತಾನೆ. ಆಗ ಗೌತಮ ಋಷಿಗಳು ಬೆಳಗಾಯಿತು ಅಂತ ಹೇಳಿ ನದಿಯ ಸ್ನಾನಕ್ಕೆ ಹೋಗ್ತಾರೆ. ಆಗ ಇಂದ್ರ ಗೌತಮರ ವೇಷ ಹಾಕಿಕೊಂಡು ಅಹಲ್ಯ ಜೊತೆಗಿದ್ದಾನೆ. ಇದು ತಪ್ಪಲ್ಲೇನು ಅಂತಂದರೆ ಎಲ್ಲ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ನಮ್ಮ ಶರೀರದಲ್ಲೇ ಇದ್ದಾರೆ. ಮತ್ತು ದೇವತೆಗಳ ಭೋಗ ಬೇರೆ, ಮನುಷ್ಯರ ಭೋಗ ಬೇರೆ. ಇದನ್ನೆಲ್ಲರೂ ನೆನ್ಪಿಟ್ಕೋಬೇಕು. ಮನುಷ್ಯರಂತೆ ಅವರ ಭೋಗ ಇರುವುದಿಲ್ಲ, ದೇವತೆಗಳ ಭೋಗವೇ ಬೇರೆ ಇದೆ. ಆದ್ದರಿಂದ ಗೌತಮ ವೇಷ ಹಾಕಿರ್ತಾನೆ. ಗೌತಮರು ಗೊತ್ತಾಗಿ ಕಲ್ಲಾಗಿ ಬೀಳೆಂದು ಶಾಪ ಕೊಡ್ತಾರೆ. ಪರಮಾತ್ಮನ ಆಜ್ಞೆಯಿಂದ ಪರಮಾತ್ಮನ ಕಾರ್ಯಕ್ಕೋಸ್ಕರ ಬಂದವನು. ಆಗ ಪರಮಾತ್ಮ ರಾಮಾವತಾರದಲ್ಲಿ ಆ ಹಲ್ಲೆಯ ಶಾಪವನ್ನು, ಅವಳಿಗೆ ಶಾಪದಿಂದ ಮುಕ್ತಳನ್ನಾಗಿ ಮಾಡ್ತಾನೆ. ಇಂದ್ರನಿಗೇನು ಸಿಕ್ತು? ಪುಣ್ಯಹರಣ ಮಾಡು. ಗೌತಮರ ಪುಣ್ಯಹರಣ ಆಯಿತು. ಯಾಕೆ ಅಂತಂದರೆ ಭಾಳ ಪುಣ್ಯ ಆದ್ರೂ ಇದೆ. ಆ ಪುಣ್ಯವನ್ನು ಇಂದ್ರ ಇದು ಮಾಡು. ಬ್ರಾಹ್ಮಣ ಹತ್ಯಾ ದೋಷ ಬಂತಲ್ಲ ಇಂದ್ರನಿಗೆ, ಆ ಪಾಪವನ್ನು ಪರಮಾತ್ಮ 4 ಭಾಗ ಮಾಡ್ತಾನಂತೆ ನೋಡಿ. ಒಂದು ಭಾಗ ಸೌಳು ಭೂಮಿಯಲ್ಲಿ ನೀವು ಏನು ಹಾಕಿರೂ ಬೆಳೆಯೋದಿಲ್ಲ. ಅದು ಸೌಳು ಭೂಮಿ ಅಂತಾರೆ. ಅದಕ್ಕೆ ಗಿಡಕ್ಕೆ ಅಂಟು ಬರುತ್ತೆ, ಆ ಅಂಟಿನಲ್ಲಿ. ಆಮೇಲೆ ಸಮುದ್ರದ ನೀರು ಏನಿಲ್ಲ, ಅದಕ್ಕೆ ಮೇಲೆ ಫೇನ್ ಅಂದರೆ ಬುರುಗು ಥರ ಬರುತ್ತೆ, ಅದರಲ್ಲಿ ಸ್ತ್ರೀಯರಲ್ಲಿ ರಜೋರೂಪದಿಂದ ಹೀಗೆ 4 ಥರದ ಹಂಚಿ ಹಾಕಿ ಇಂದ್ರನನ್ನು ಪರಮಾತ್ಮ ಕಾಯ್ದಿದ್ದಾನೆ. ಇದರಿಂದ ಏನಾಯಿತು? ವೃತ್ರಾಸುರನ ಹನನವೂ ಆಯಿತು. ಜಗತ್ತಿಗೆ ಆ ರಾಕ್ಷಸನಿಂದ ಆಗುವ ತೊಂದರೆಯೂ ಹೋಯಿತು. ಇಂದ್ರನಿಗೆ ಯಾವ ಪಾಪವೂ ಬರಲಿಲ್ಲ. ಈ ರೀತಿಯಾಗಿ ಮಾಡಿದ್ದಾನೆ. ಮತ್ತು ಹೇಳ್ತಾ ಇದ್ದಾರೆ ಇನ್ನೊಂದು, ಇಂದ್ರಾರಾತಿ ಬಾಗಿಲ ಕಾಯ್ದ ಭಕ್ತತ್ವೇನ ಸ್ವೀಕರಿಸಿ ಶಾತಕುಂಭಾತ್ಮಕ ಕಿರೀಟವ ಕತ್ತೊಯ್ದ ಇಂದ್ರಾರ. ನೋಡ್ರಿ, ಏನು ಮಾಡ್ತಾನೆ ಅಂತಂದರೆ, ಬಲಿ ಇದಕ್ಕೆ ಹೋಗಿರ್ತಾನೆ ದೇವತೆಗಳ ಸಭೆಯಲ್ಲಿ. ಅಲ್ಲಿ ಕಿರೀಟವನ್ನು ಕದ್ದಿರುವಂತಹ ಇಂದ್ರನ ಶತ್ರು ಆಗಿರುವಂತಹ ಬಲಿಯನ್ನು ಪರಮಾತ್ಮ ಇದಕ್ಕೆ ಹೋಗಿ ಬಲಿ ಯಜ್ಞ ಮಾಡುವಾಗ ಅವನ ಹತ್ರ ವಾಮನನಾಗಿ ಹೋಗಿ 3 ಪಾದ ಭೂಮಿಯಿಂದ ಅವನನ್ನು ಸುತಳಕ್ಕೆ ಕಳಿಸಿ ಅವನ ಭಾಗವನ್ನು ಕಾಯ್ದಿದ್ದಾನೆ. ಇದರ ವಿವರಣವನ್ನು ನಾಳೆ ಹೆಚ್ಚು ಸರಿ ತಿಳ್ಕೊಳ್ಳೋಣ. ಈ ರೀತಿಯಾಗಿ ಪರಮಾತ್ಮ ಅನೇಕ ದೃಷ್ಟಾಂತಗಳನ್ನು ಕೊಟ್ಟು ಬೇಕಂತ ಪಾಪಗಳನ್ನು ಮಾಡಿದ್ದಲ್ಲ, ಸರಿಯಾಗಿ ವರ್ಣಾಶ್ರಮ ಧರ್ಮವನ್ನು ಸರಿಯಾಗಿ ಮಾಡುವಾಗ ಸಾಮಾನ್ಯ ಮನುಷ್ಯರು ಅದು ನಮ್ಮಿಂದ ತಪ್ಪಾಗತ್ತೆ ಅಂತ ಹೇಳ್ಕ ಭಗವತ್ ಕಾರ್ಯವನ್ನೇ ಬಿಡಬೇಡ್ರಿ. ಸರಿಯಾಗಿ ತಿಳಿದುಕೊಂಡು ಸರಿಯಾಗಿ ಮಾಡಿರಿ, ಪ್ರಾಮಾಣಿಕವಾಗಿ. ಇದು ನೋಡ್ರಿ, ಇದರಲ್ಲಿ ಯಾರು ಹೇಳಿಕ್ಕಾಗೋದಿಲ್ಲ. ಪ್ರಾಮಾಣಿಕತೆ ನಮಗೆ ದೇವರಿಗಿದೆ. ನೀನು ಎಷ್ಟು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೀಯ ಅನ್ನೋದು ದೇವ್ರು ನೋಡ್ತಾ ಇದ್ದಾನೆ. ಆ ಪ್ರಾಮಾಣಿಕತೆಯಿಂದ ಮಾಡುವಾಗ ಆಗಿರುವಂತಹ ಸಣ್ಣ ತಪ್ಪುಗಳನ್ನು ಪರಮಾತ್ಮ ಕ್ಷಮಿಸ್ತಾನೆ ಅಂತ ಹೇಳ್ತಾರೆ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.